ಇನ್ನು ಬೆಂಗಳೂರಿನ ನೀಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಸಿದ್ಧತೆ ನಡೀತಾ ಇದೆ. ಎಸ್ಜೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲೂ ಕೂಡ ಪರೀಕ್ಷೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ರೋಲ್ ನಂಬರ್ನ ಹಾಕ್ತಾ ಇದ್ದಾರೆ ಸಿಬ್ಬಂದಿ. ಬೆಳಗ್ಗೆಯಿಂದ ಸಿಆರ್ಪಿಎಫ್ ಸಿಬ್ಬಂದಿ ಕೂಡ ಭದ್ರತೆಯನ್ನ ನಿಯೋಜಿಸಿದ್ದಾರೆ. ಈ ಬಾರಿ ಎಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಪರೀಕ್ಷೆಯನ್ನ ಹೆಲ್ಡ್ ಮಾಡ್ತಾ ಇದ್ದಾರೆ. ನೀಟ್ ಅಗ್ನಿ ಪರೀಕ್ಷೆ ರೀತಿಯಲ್ಲಿ ಇದು ಸಾಬೀತಾಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೂ ಕೂಡ. ಯಾಕಂದ್ರೆ ಸಾಲಾಗಿ ಈ ಥರದ ನೀಟ್ ಪರೀಕ್ಷೆಗಳಲ್ಲಿ ಅಕ್ರಮಗಳು ನಡೀತಾ ಇರುವಂಥದ್ದು, ಕ್ವೆಶ್ಚನ್ ಪೇಪರ್ ಲೀಕ್ ಆಗ್ತಾ ಇರುವಂಥದ್ದು, ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಸೀರಿಯಸ್ ಆದಂತಹ ಒಂದು ಇಶ್ಯೂ ಈಗ. ಸೊ ಇದನ್ನ ಟ್ಯಾಕಲ್ ಮಾಡಲೇಬೇಕು. ಈ ಬಾರಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಸಿದ್ಧತೆಗಳು. ಇದರ ಜೊತೆಗೆ ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಎದ್ದೇ ಹೇಳುತ್ತೆ. ಇಷ್ಟೊಂದು ಅಕ್ರಮಗಳು ನಡೀತಾ ಇದ್ರೂ ಕೂಡ ಯಾಕೆ NTA ಮೇಲೆ ಏನು ಕ್ರಮಗಳನ್ನು ಆಗ್ತಾ ಇಲ್ಲ, ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರ ಮೇಲೆ ಯಾಕೆ ಕ್ರಮ ಆಗಲಿಲ್ಲ, ಅವರು ಈಗಲೂ ಕೂಡ ಮುಂದುವರಿತಾ ಇದ್ದಾರೆ ಅನ್ನುವಂಥದ್ದು ಹಲವಾರು ಜನರಿಗೆ ವಿರೋಧಕ್ಕೂ ಕೂಡ ಇದು ಕಾರಣವಾಗ್ತದೆ. ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ರ ಬಗ್ಗೆ ಆಗ್ರಹಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇವೆ. ಇನ್ನು ಮೈಸೂರಿನ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಸಿದ್ಧತೆಯನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಹೇಗಿದೆ ಸಿದ್ಧತೆ ಅನ್ನುವಂಥದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ರಾಮ್ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ರಾಮ್, ಈಗ ನೀಟ್ ಬರೀ ಪರೀಕ್ಷೆಯಾಗಿ ಉಳಿದಿಲ್ಲ, ನೀಟ್ ಒಂದು ರೀತಿಯ ಅಗ್ನಿ ಪರೀಕ್ಷೆಯಾಗಿ ಪರಿಣಮಿಸ್ತಾ ಇದೆ. ಈಗ ಈ ಬಾರಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ, ಹೇಗಿದೆ ಅಲ್ಲಿ ಸಿದ್ಧತೆ ಮೈಸೂರಿನಲ್ಲಿ? ರಾಮ್, ರೆಹಮಾನ್, ಖಂಡಿತವಾಗಿಯೂ ನೀಟ್ ಪರೀಕ್ಷೆ ಏನಿದೆ ಅದು ಮರುಪರೀಕ್ಷೆ ಮಾತ್ರ ಅಲ್ಲ, ಅಗ್ನಿ ಪರೀಕ್ಷೆ ಆಗಿದೆ. ಯಾಕಂದರೆ ಹಿಂದೆ ಆದಂತಹ ಎಡವಟ್ಟುಗಳು ಆಗಬಾರ್ದು ಅಂತೇಳಿ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾನೀಗ ಮೈಸೂರಿನ ದೇವರಾಜ್ ಮೊಹಲ್ಲಾದ ದೇವರಾಜ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೊಠಡಿಯ ಹೊರಭಾಗದಲ್ಲೇ ಆ ರೂಮ್ ನಂಬರ್ನಲ್ಲಿರುವಂತಹ ರಿಜಿಸ್ಟರ್ ನಂಬರ್ಗಳನ್ನು ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿರುವಂಥದ್ದು ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ ಪರೀಕ್ಷೆನ ಬರಲಿಕ್ಕೆ ಅದೆಲ್ಲ ಮಾಹಿತಿಯನ್ನು ನೀಡುವಂಥದ್ದು. ಮತ್ತು ನೀವು ಕೊಠಡಿಯ ಒಳಭಾಗಕ್ಕೆ ಬರೋದಾದರೆ ಪ್ರಮುಖವಾಗಿ ಇರುವಂಥದ್ದು CC ಕ್ಯಾಮ್ರಾದ ಒಂದು ಕಣ್ಗಾವಲು. ಅಂದರೆ ಕೊಠಡಿಯ ಒಳಭಾಗದಲ್ಲೇ CC ಕ್ಯಾಮ್ರಾವನ್ನು ಅಳವಡಿಸಿ ಆ ಕಣ್ಗಾವಲನ್ನು ಇಡುವಂಥ ಕೆಲಸವನ್ನು ಮಾಡಿದರೆ, ಅಂದರೆ ಕೊಠಡಿಯ ಒಳಗಡೆ ಏನೆಲ್ಲ ಆಗುತ್ತೆ ಇವೆಲ್ಲವನ್ನು ಸಹ ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಪ್ರಮುಖವಾಗಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೊಠಡಿಯ ಒಳಭಾಗದಲ್ಲಿರುವಂತಹ ಮೊಬೈಲ್ ಜಾಮರನ್ನು ಪ್ರತಿ ಪರೀಕ್ಷಾ ಕೊಠಡಿಯ ಒಳಭಾಗದಲ್ಲೂ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಯಾವುದೇ ರೀತಿಯಾದಂಥ ಮೊಬೈಲ್ಗಳಿರ್ಬೋದು ಯಾವುದನ್ನು ಬಳಸೋದಕ್ಕೆ ಅವಕಾಶ ಆಗಬಾರ್ದು ಅಂತೇಳಿ. ಮತ್ತು ನಾಳೆ 2 ಗಂಟೆಯಿಂದ 5 ಗಂಟೆಯವರೆಗೆ 3 ಗಂಟೆಗಳ ಕಾಲ ಈ ಒಂದು ಪರೀಕ್ಷೆಯನ್ನು ನಡೀತದೆ. ಆದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥದ್ದು 11 ಗಂಟೆಯಿಂದಲೇ ಬಯೋಮೆಟ್ರಿಕ್ ಪರಿಶೀಲನೆ ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಬಿಡುವಂಥ ಕೆಲಸವನ್ನು 11 ಗಂಟೆಗೆ ಮಾಡ್ತಾರೆ. ಮತ್ತು 1:30 ಮಧ್ಯಾಹ್ನ 1:30 ಮಾತ್ರ ಈ ಒಂದು ಪರೀಕ್ಷಾ ಕೇಂದ್ರ ಒಳಭಾಗಕ್ಕೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ರೆಹಮಾನ್, ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೇನೆ, 1:30 ನಂತರ ಯಾವುದೇ ವಿದ್ಯಾರ್ಥಿಗಳು ಬಂದರೂ ಸಹ ಪರೀಕ್ಷಾ ಕೇಂದ್ರಕ್ಕೆ ಬಿಡೋದಿಲ್ಲ. 1 ನಿಮಿಷ ತಡವಾಗಿ ಬಂದರೂ ಸಹ ಬಿಡೋದು ಬೇಡ ಅಂತೇಳಿ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಪಾಲಿಸಲಾಗಿದೆ. ಮತ್ತು ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜಿಸಲಾಗಿದೆ. ಮತ್ತು ಪ್ರಮುಖವಾಗಿ ಪೊಲೀಸ್ ಬಿಗಿ ಭದ್ರತೆ ಪ್ರತಿಯೊಂದು ಆ ಪರೀಕ್ಷಾ ಕೊಠಡಿಗಳಲ್ಲೂ ಸಹ ಇರುವಂಥದ್ದು. ಹೊರಭಾಗದಲ್ಲಿ ಅಂದರೆ ಪರೀಕ್ಷಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾರು ಬಂದರೂ ಸಹ ಅವರಿಗೆ ಅವಕಾಶವನ್ನು ಮಾಡಬಾರ್ದು. ಮತ್ತು 100 ಮೀಟರ್ ದೂರದಲ್ಲೇ ಅವ್ರನ್ನ ವಾಪಸ್ಸು ಕಳಿಸಬೇಕಂತೇಳಿ ಸೂಚನೆ ನೀಡಿದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಎಂಟೈರ್ ಸ್ಟಾಫ್ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಕಟ್ಟುನಿಟ್ಟಿನ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಮತ್ತು ಯಾವ ರೀತಿ ಅವರೆಲ್ಲರೂ ಸಹ ನಡ್ಕೊಳ್ಬೇಕು, ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿ ಇರಬೇಕು, ಎಲ್ಲ ಸೂಚನೆಗಳು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಪರೀಕ್ಷೆ ನಾಳೆ ಇದ್ರೂ ಸಹ ಇವತ್ತಿನಿಂದಲೇ ಎಲ್ಲರಿಗೂ ಬ್ರೀಫಿಂಗ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ತಾವು ಹೇಳದಂತೆ ಇದು ಖಂಡಿತವಾಗಿಯೂ ಮರುಪರೀಕ್ಷೆ ಅಲ್ಲ, ಇದೊಂದು ರೀತಿಯಾದಂಥ ಅಗ್ನಿ ಪರೀಕ್ಷೆ. ಇದೇ ಕಾರಣಕ್ಕಾಗಿ ಅಗ್ನಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅಂತೇಳಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈಗ ನೋಡ್ತಾ ಇರ್ಬೋದು, ಇವರು ಮಾನಿಟರ್ ಮಾಡಲಿಕ್ಕೆ ಮತ್ತು ಪರಿಶೀಲನೆ ಮಾಡಲಿಕ್ಕೆ ಅಧಿಕಾರಿಗಳು ಸಹ ಬಂದಿದ್ದಾರೆ. ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮರುಪರೀಕ್ಷೆ ಏನಿದೆ ಅಗ್ನಿ ಪರೀಕ್ಷೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಮೈಸೂರಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಲಾಗಿದೆ ಸರ್. ಮತ್ತು ಇಲ್ಲಿ ಟೋಟಲ್ 21 ಸೆಂಟರ್ಗಳಿದ್ದು 7886 ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಮೊದಲು ಯಾವ ಥರ ಪ್ರಾಬ್ಲಮ್ ಆಗಿತ್ತೋ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರೋ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಮಾಡಿದ್ದಾರೆ ಸರ್. ಈಗ ನಿಮ್ಮ ಕಾಲೇಜ್ನಲ್ಲಿ ಇರ್ತಾ ಇರುವಂಥದ್ದು ಯಾವ ರೀತಿ ಸಿದ್ಧತೆ ಆಗಿದೆ ಸರ್? ನಮಗೇನು ನಮ್ಮ ಇಲಾಖೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ, NTA ಏನು ಇನ್ಸ್ಟ್ರಕ್ಷನ್ಸ್ ಇತ್ತೋ ಆ ನಿಯಮದ ಪ್ರಕಾರ ಎಲ್ಲವನ್ನೂ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಅಂದರೆ ಒಟ್ಟು 240 ವಿದ್ಯಾರ್ಥಿಗಳು ನಮ್ಮ ಕೇಂದ್ರದಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ. 10 ಕೊಠಡಿಗಳಲ್ಲಿ ಪ್ರತಿ ಕೊಠಡಿಗೆ 2 ಇನ್ವಿಜಿಲೇಟರ್ಗಳಿರ್ತಾರೆ. ಸೊ ಆ ವಿದ್ಯಾರ್ಥಿಗಳು 11 ಗಂಟೆಯಿಂದಲೇ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. 1:15 ಲಾಸ್ಟ್ ಟೈಮು. ಸೊ 1:15 ನಂತರ ಮಕ್ಕಳು ಬರೋವಾಗಿಲ್ಲ ಯಾರೂ. 2 ಗಂಟೆಗೆ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ, 5 ಗಂಟೆಗೆ ಮುಕ್ತಾಯ ಆಗ್ತದೆ. 5 ಗಂಟೆಯಿಂದ 5:15 ಆ ಮಕ್ಕಳು ಕೊನೆಯ ಸಿಗ್ನೇಚರ್ ಮಾಡಿ ಮತ್ತೆ ಹೋಗಲಿಕ್ಕೆ ಅದೊಂದು 15 ನಿಮಿಷದ ಸಮಯಾವಕಾಶನೂ ಸಹ ಕೊಟ್ಟಿದ್ದಾರೆ. ಹಾಗಾಗಿ ಪರೀಕ್ಷೆಗಳು ಸುಸೂತ್ರವಾಗಿ ನಡೀಲಿಕ್ಕೆ ಎಲ್ಲ ಕ್ರಮಗಳನ್ನ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಸರ್.
ರೆಹಮಾನ್, ಇದು ಸಿದ್ಧತೆಯ ವಿಚಾರಗಳು. ಅಂದರೆ ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಎಡವಟ್ಟುಗಳಾಗಬಾರ್ದು, ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತೇಳಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ರೆಹಮಾನ್. ಎಸ್, ಥ್ಯಾಂಕ್ ಯು ರಾಮ್.